ತುಂಬಾ ಹಸ್ಬೆಂಡ್ ಅಂಡ್ ವೈಫ್ ಕ್ಲಾಶಸ್ ಜಾಸ್ತಿ ಆಗ್ತಾ ಇತ್ತು. ಕ್ವೆಶ್ಚನ್ ಮಾಡಿದ್ದಕ್ಕೇನೆ ನಮ್ಮ ತಂದೆ ತಾಯಿ ನಾನು ಭಾಳ ಸಲ ಹಾಗೆ ಹೀಗೆ ನಿಮ್ಮ ಅಪ್ಪನ ಮನೆಗೆ ಹೋಗು ಅಂತ ತುಂಬ ಇದಾಗ್ತಾ ಇತ್ತು ಸರ್. ಸೊ ಹಾಗಾಗಿ ಮತ್ತೆ ಮನೆಯವ್ರು ದೊಡ್ಡವರೆಲ್ಲ ಕೂತಿ ಕಾಂಪ್ರೂವ್ ಮಾಡಿ ಮತ್ತೆ ಕಳಿಸಿದ್ರು. ಅದಾದಮೇಲೆ ಕರ್ಕೊಂಡೋಗಿ ಬಾಳಿಸ್ತೀನಿ ಅಂತ ಅವರೇ ಕರ್ಕೊಂಡು ಹೋದವರು ನೀನು ಇರಬಾರ್ದು ಮನೆಯಲ್ಲಿ. ನಾನು ಸುಮ್ಮನೆ ಕರ್ಕೊಂಡು ಬಂದೆ, ಯಾಕೆಂದರೆ ಕೋರ್ಟಲ್ಲಿ ತಪ್ಪಾಗಬಾರ್ದು ನನ್ನ ಮೇಲೆ ಅಂತ ನಾನು ಕರ್ಕೊಂಡು ಬಂದೆ. ಸೊ ಹಾಗಾಗಿ ನಾನು ನೀನೇ ಮ್ಯೂಚುವಲ್ ಆಗಿ ನನಗೆ ಡಿವೋರ್ಸ್ ಕೊಟ್ಬಿಡು, ಇಲ್ಲ ನೀನು ಹೊರಟು ಹೋಗು, ಅಥವಾ ನಿಮ್ಮ ತಂದೆ ತಾಯಿ ಹತ್ರ ದುಡ್ಡು ಇಸ್ಕೊಂಡು ಬಾ. ಯಾವಾಗಲೂ ಸ್ವಲ್ಪ ವರದಕ್ಷಿಣೆ ಜಾಸ್ತಿ ಕೇಳೋರು ಸರ್. ನಾನೊಬ್ಬ PSI ಆಗಿ ಒಂದು ಮನೆ ಕೊಡ್ಸಿಲ್ಲ, ಒಂದು ಸೈಟ್ ಕೊಡ್ಸಿಲ್ಲ, ಒಂದು 50 ಲಕ್ಷ ಕ್ಯಾಶ್ ಕೊಡಲಿಲ್ಲ, ಹಾಗೆ ಹೀಗೆ ಅಂತ ತುಂಬ ಯಾವಾಗಲೂ ಅದು ಟಾರ್ಚರ್ಗಳು ನಡೀತಾನೆ ಇತ್ತು. ಅವರು ಸಸ್ಪೆಂಡ್ ಆದಾಗ ಅವರು ತುಂಬಾ ಹಿಂಸೆ ಮಾಡಿದ್ರು ಸರ್. ನಿಮ್ಮ ತಂದೆಯವ್ರ ಹತ್ರ ಇಸ್ಕೋ, ನಿಮ್ಮ ತಂದೆಯವ್ರ ಹತ್ರ ಆಸ್ತಿ ಬರ್ಸ್ಕೊಂಡ್ ಬಾ, ಜಮೀನ್ ಬರ್ಸ್ಕೊಂಡ್ ಬಾ ಅಂತ ಎಲ್ಲ. ಸೊ ಹಾಗಾಗಿ ಅದರೆಲ್ಲ ಟ್ರೈ ಮಾಡಿ ತುಂಬಾ ಇದ್ ಮಾಡಿದ್ರು ಸರ್, ಹರಾಸ್ ಮಾಡಿ ಎಲ್ಲಾ ತರಾನು ತೊಂದರೆ ಮಾಡಿದ್ರು. ಸೊ ಹಾಗಾಗಿ ಇವಾಗ ಕಂಪ್ಲೇಂಟ್ ಕೊಡ್ಬೇಕು ಅಂತ ನಾನು ತೀರ್ಮಾನ ಮಾಡ್ಕೊಂಡಿದ್ದೀನಿ ಸರ್. ಆಲ್ರೆಡಿ 1 ಮಂತ್ ಇಂದನೂ ನಡೀತಾನೆ ಇತ್ತು. ಮೊನ್ನೆ ಕೆಂಗೇರಿ ಸ್ಟೇಷನ್ಗೆ ಹೋಗಿ 10 ಗಂಟೆ ರಾತ್ರಿ ನಾನು ನನ್ನ ಮಗು ಹೋಗಿ ಕೂತ್ಕೊಂಡ್ರು, ಯಾರು FIR ಮಾಡಲಿಲ್ಲ ಸರ್. NCR ಮಾಡಿ ಕಳಿಸಿದ್ರು. ನಾವು ಅದಕ್ಕೂ ಏನು ಮಾತಾಡಲಿಲ್ಲ, ಒಂದು ಮೆಡಿಕಲ್ ಮಾಡಿಸ್ಲಿಲ್ಲ, ಏನೂ ಇಲ್ಲ. ಯಾಕಂದ್ರೆ ಅವ್ರ ಬ್ಯಾಚ್ ಮೇಟೆ ಎಲ್ಲರೂ ಅಲ್ಲಿ ಇದ್ದವರು, ಯಾಕಂದ್ರೆ ಅವ್ರು ಮುಂಚೆ ಅಲ್ಲೇ ವರ್ಕಿಂಗ್ ಮಾಡ್ತಿದ್ರು ಸರ್. ಸೊ ಹಾಗಾಗಿ ಯಾರೂ ತಗೊಳ್ಳಿಲ್ಲ, ಯಾರು ರೆಸ್ಪಾಂಡು ಮಾಡಲಿಲ್ಲ ಅದಕ್ಕೆ. ಸೊ ಹಾಗಾಗಿ ನಾನು ಇವತ್ತು ಕಮಿಷನರ್ ಅವರಿಗೆ ಕೊಡೋಣ ಅಂತಾನೆ ನಾನು ಡಿಸೈಡ್ ಆಗಿ ಇಲ್ಲಿಗೆ ಬಂದಿದ್ದೀನಿ ಸರ್. ಮೇಡಮ್, ನಿಮಗೆ ಭೈರಪ್ಪ ಅವ್ರಿಗೆ ಯಾವಾಗ ಪರಿಚಯ ಆಗಿದ್ದು? ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್? ಸರ್ ನಮ್ದು ಅರೇಂಜ್ ಮ್ಯಾರೇಜ್ ಸರ್, ಯಾವುದೇ ತರ ಲವ್ ಎಲ್ಲ ಏನೂ ಇಲ್ಲ. ಸೊ ಪ್ಲೀಸ್ ಸರ್. ಹೌದು ಸರ್, ಯಾರಾದ್ರೂ ಹುಡುಗಿರ ಜೊತೆಲ್ಲ ತುಂಬಾ ಅಫೇರ್ಸ್ಗಳೆಲ್ಲ ಸಿಕ್ಕಾಕೊಂಡು ಅದೆಲ್ಲ ಆಗಿ ನಾವು ಸುಮ್ಮನಾದ್ವಿ ಸರ್. ಬಟ್ ಆದ್ರೆ ಇವತ್ತು ಸರಿ ಹೋಗ್ತಾರೆ, ನಾಳೆ ಸರಿ ಹೋಗ್ತಾರೆ ಅಂತ 5 ವರ್ಷದಿಂದ ನಾನು ಕಾದೆ, ಏನೋ ಅದು ಸರಿ ಹೋಗ್ಲಿಲ್ಲ ಸರ್. ಹಾಗಾಗಿ ಸರ್ ಅದೇ ನನ್ನ ಹೊಡೆದು ಬಿಟ್ಟಿದ್ರು ಚೆನ್ನಾಗಿ, ಬಟ್ಟೆ ಎಲ್ಲ ಹರಿದಿ ರೋಡಿಗೆ ಕಳಿಸ್ಬಿಟ್ರು. ಭಾಳ ಸಲ ಹೋಗು ನೀನು ಆಚೆ ಫಸ್ಟು ಅಂತ ಎಲ್ಲ ಬಟ್ಟೆ ಎಲ್ಲ ಹರಿದಿ ಹೊಡೆದಿ ಅವ್ರ ಅಮ್ಮ ಮಗ ಇಬ್ರು ಸೇರಿ ಆಚೆ ಹಾಕಿದ್ರು. ಅವಾಗ ನಾನು ವಿಧಿ ಇಲ್ಲದೆ ಪೊಲೀಸ್ನವರಿಗೂ ಕಂಪ್ಲೇಂಟ್ ಮಾಡಿದೆ ಸರ್. 112ಗೂ ಕಾಲ್ ಮಾಡಿದೆ, ಯಾರೂ ರೆಸ್ಪಾಂಡ್ ಮಾಡಲಿಲ್ಲ. ಅದಾದ್ಮೇಲೆ ನಮಗ್ ಬರಲ್ಲ, ಬ್ಯಾಡ್ರಳ್ಳಿಗೆ ಬರಲ್ಲ, ತಾವರೆಕೆರೆಗೆ ಬರುತ್ತೆ, ಒಬ್ಬೊಬ್ರು ಅವ್ರು ಮಾಗಡಿ ರೋಡಿಗೆ ಬರುತ್ತೆ ಅಂತ ಅವರವರೇ ಇದು ಮಾಡ್ಕೊಂಡ್ರು ಸರ್. ಅದಾದ್ಮೇಲೆ ನಮ್ಮ ತಂದೆ ಕಾಲ್ ಮಾಡ್ಲೇಬೇಕಾಯ್ತು ಪರಿಸ್ಥಿತಿ. ನಮ್ಮ ತಂದೆ ಬಂದಿದ್ದಕ್ಕೆ ಏನಪ್ಪ ಹಿಂಗೆಲ್ಲ ಹೊಡೆದಿದೆಯಲ್ಲ ಸರಿನಾ ಅಂತ, ಅವರು ಹೊಡೆದಿದ್ಮೇಲೆ ಅವರು ಬಂದೇ ಬರುತ್ತೆ ಸರ್. ಅದನ್ನ ನಾವು ಕೇಳಿದಕ್ಕೆ ಮಚ್ಚೆತ್ಕೊಂಡು ಇವತ್ತು ಅಪ್ಪ ಮಗಳನ್ನ ಇಬ್ಬರನ್ನು ಕತ್ತರಿಸಾಕ್ತೀನಿ, ಹಾಗೆ ಹೀಗೆ ನಾನು ನೋಡ್ತಾನೆ ಇದ್ದೀನಿ. ಅವತ್ತಿಂದನೂ ಅಪ್ಪ ಮಗಳಿಬ್ರು ಒಪ್ಕೊಂತಾನೆ ಇಲ್ಲ, ನಾನು ಏನ್ ಹೇಳಿದ್ರು ನಿಮ್ಮಿಬ್ಬರು ನಾನು ಉಳಿಸೋದೇ ಇಲ್ಲ ಅಂತ ಮನೆ ಹತ್ರ ರೌಡಿಗಳನ್ನೆಲ್ಲ ಕರೆಸಿ ಒಂದು 20-30 ಜನನ ಆ ಥರ ಎಲ್ಲ ಮಾಡಿದ್ರು ಸರ್. ನಾ ಹೇಳೋದು, ನಾನು ನಮ್ಮ ತಂದೆ ನೋಡಿಲಿಕ್ಕೆ 20-30 ಜನ ರೌಡಿಗಳ ಅವಶ್ಯಕತೆ ಇರಲಿಲ್ಲ ಸರ್. ಒಬ್ಬ ಗಂಡಸಿಗೆ 5 ಜನ ಹೆಣ್ಮಕ್ಳು ನಿಂತ್ಕೊಂಡ್ರೆ ಸರಿ ಸಾಟಿಯಲ್ಲ, ನೀನ್ ಅಷ್ಟು ನನಗೆ ಹೊಡೆದಿರ ಅಲ್ಲಿ ನಿಲ್ಸಿದ್ಮೇಲೆ. ನಮ್ಮ ತಂದೆಗ ವಯಸ್ಸಾದವ್ರಿಗೂ ನೀನ್ ಮಚ್ಚೆತ್ಕೊಂಡೆಲ್ಲ ನಿಂತ್ಕೊಳ್ಳೋ ಇದು ಅಧಿಕಾರ ದುರುಪಯೋಗ ಸಿಕ್ಕಾಬಿಟ್ಟೆ. ಏನು ಮಾಡ್ಕೊಳಕ್ಕಾಗಲ್ಲ, ಏನ್ ಮಾಡ್ಕೊಂತೀರಾ, ನಾನು ಪೋಸ್ಟಲ್ಲಿ ಇದ್ದೀನಿ, ನೀವೇನು ಮಾಡ್ಕೊಳಕ್ಕಾಗಲ್ಲ. 10 ಜನನ ಕರೆಸಿ ಎತ್ತಿಸೋದು ನನ್ಗೆ 5 ನಿಮಿಷದ ಕೆಲಸ. ತುಂಬಾ ಈ ತರ ಎಲ್ಲ ಯಾವಾಗ್ಲೂ ಟಾರ್ಚರ್ ಮಾಡ್ತಾನೆ ಇದ್ರು ಸರ್. ಮದುವೆಗೆ ಎಷ್ಟು ವರ್ಷ ಆಯ್ತು ಮೇಡಮ್? ಮತ್ತೆ ಮದುವೆ ಟೈಮಲ್ಲಿ ಅರೇಂಜ್ ಮ್ಯಾರೇಜ್ ಏನೆಲ್ಲ ಕೊಟ್ಟಿದ್ರು ಮೇಡಮ್? ಮದುವೆ ಟೈಮಲ್ಲಿ ಹಸ್ಬೆಂಡ್ಗೆ ಮದುವೆ ಟೈಮಲ್ಲಿ ಅವ್ರು ಬಂದು ಕೇಳಿದಾಗ ಏನು ಇಸ್ಕೊಳ್ಳಿಲ್ಲ ಸರ್. ಏನಂದ್ರೆ ಏನು ಬೇಡ, ನಂಗೆ ಹೆಣ್ಣು ಕೊಡಿ ಸಾಕು, ನಂಗೆ ಬೇರೆ ಏನು ಬೇಡ. ಅದಕ್ಕೆ ನಮ್ಮ ತಂದೆ ತಾಯಿ ಮದುವೆ ಮಾಡ್ಕೊಟ್ರು ಜೋರಾಗೆ. ಅವರು ಕೈಲಾದಷ್ಟು ಒಡವೆ ಇದು ಎಲ್ಲ ಕೊಡಿಸಿದ್ರು. ಅದನ್ನು ಎಲ್ಲ ಅವರು ಏನು ಇದ್ ಮಾಡ್ಲಿಲ್ಲ ಸರ್. ಮಾಡ್ಕೊಂಡ್ರು ನೀಟಾಗೆ. ಮಾಡ್ಕೊಂಡಾದ್ಮೇಲೆ ಅವ್ರ ತಾಯಿ ಅವರು ಎಲ್ಲ ಸಿಕ್ಕಾಬಿಟ್ಟೆ ಏನು ತರ್ಲಿಲ್ಲ, ಏನು ಕೊಡ್ಲಿಲ್ಲ. ನಾವು ಕೇಳ್ದೆ ಹೋದ್ರು ನೀವು ಕೊಡ್ಬೇಕಿತ್ತು, ನೀವ್ ಯಾಕೆ ಕೊಡ್ಲಿಲ್ಲ ಅಂತಾನೆ ಕ್ವೆಶ್ಚನ್ ಮಾಡಿ ಅದು ವರದಕ್ಷಿಣೆಗೆ ಸಿಕ್ಕಾಪಟ್ಟೆ ನಡೆದೋಯ್ತು ಸರ್. ಎಷ್ಟು ಕೇಳ್ತೀರಾ ಮೇಡಮ್? 50 ಲಕ್ಷ ದುಡ್ಡು ಸೈಟ್ ಎಲ್ಲ ಕೇಳಿದ್ರು ಅಂತಾರೆ. ಹೌದು ಸರ್, ಅವ್ರದ್ದು ಸಸ್ಪೆನ್ಷನ್ ಆಗೋಗಿತ್ತು ಲಾಸ್ಟ್ ಲೋಕಾಯುಕ್ತದಲ್ಲಿ ರೈಡ್ ಆಗಿ. ಆ ಸಸ್ಪೆನ್ಷನ್ ರಿವೋಕ್ ಮಾಡಿಸ್ಕೊಳಕ್ ನಂಗೆ 50 ಲಕ್ಷ ಬೇಕೇ ಬೇಕು, ಕೊಡ್ತೀಯಾ ಅಂತ ಫುಲ್ ಡಿಮ್ಯಾಂಡ್ ಮಾಡಿ ಅವಾಗ್ಲೂ ಹೊಡೆದಿ ಇದೇ ತರ ಎಲ್ಲಾ ಮಾಡಿದ್ರು ಸರ್. ನಾನು ಏನೋ ಫ್ರಸ್ಟ್ರೇಷನ್ ಅಲ್ಲಿ ಇರ್ತಾರಲ್ಲ, ಈ ತರ ಎಲ್ಲ ಆದಾಗ ಸರಿ ಹೋಗ್ತಾರೆ ಅನ್ಬಿಟ್ಟು ನಾವು ಅವಾಗ್ಲೂ ಮುಂದುವರ್ಕೊಂಡು ಸುಮ್ಮನೆ ಆದ್ವಿ ಸರ್. ಯಾಕಂದ್ರೆ ಒಂದ್ ಮಗು ಇದೆ, ಆ ಮಗು ಜೀವನ ಹಾಳಾಗ್ಬಾರ್ದಲ್ಲ ಅಂತ ನಾನು ತುಂಬಾ ಟ್ರೈ ಮಾಡಿದ್ವಿ ಸರ್. ಮೇಡಮ್, ಮನೇಲಿ ಪತ್ನಿ ಇದ್ರು ಕೂಡ ಬೇರೆ ಬೇರೆ ಸವಾಸ ಯಾಕೆ ಮೇಡಮ್? ಈ ಬಗ್ಗೆ ನೀವು ಪ್ರಶ್ನೆ ಮಾಡ್ಲಿಲ್ಲ, ಏನ್ ಹೇಳ್ತಾರೆ? ಸಲ ಪ್ರಶ್ನೆ ಮಾಡಿದಕ್ಕೆ ನಾನು ಯಾರು ಮಾಡದೇ ಇರೋ ತಪ್ಪೇನ್ ನಾನು ಮಾಡ್ತಿಲ್ಲ, ನಾನ್ ಗಂಡ್ಸು, ನಾನು ಇರೋದೇ ಹಾಗೆ, ನಿನ್ ಕೈಲಾದ್ರೆ ನೀನ್ ಅಡ್ಜಸ್ಟ್ ಮಾಡ್ಕೋ, ಇಲ್ಲಾದ್ರೆ ಹೋಗು, ಇದೇ ತರ ಕ್ವಶನ್ಗಳೇ ಬಂತು ಸರ್. ಅವ್ರ ತಾಯಿನೂ ಕ್ವಶನ್ ಮಾಡಿದ್ರು, ನಮ್ ತಂದೆ ತಾಯಿ ಹೋಗಿ ಈ ತರ ಎಲ್ಲ ಮಾಡ್ತಿದಾರಲ್ಲ ಸರಿನಾ ಹಿಂಗೆಲ್ಲ ಮಾಡ್ತಾ ಇರೋದು? ಇದಕ್ಕೆ ನನ್ ಮಗ ಯಾರು ಮಾಡದೇ ಇರೋ ತಪ್ಪೇನ್ ಮಾಡಿಲ್ಲ, ಅವ್ನು ಗಂಡ್ಸು ಮಾಡ್ತಾರೆ, ಇದೇ ಉತ್ತರ ಸರ್ ಅವ್ರ ಹತ್ರನೂ ಸಿಕ್ಕಿದ್ದು. ದೊಡ್ಡವರೆಲ್ಲ ಕುತ್ತಿ ಕೊನೆಗೆ ಅವ್ರ ಅಕ್ಕ ಭಾವನೂ ಕಾಂಪ್ರಮೈಸ್ ಮಾಡಿದ್ರು ಸರ್. ಇದೆಲ್ಲ ಸರಿ ಇಲ್ಲಪ್ಪ ಬಾಳ್ಸು ಅಂತಂದಿದ್ದಕ್ಕೆ ಸಿಕ್ಕಾಪಟ್ಟೆ ಹೊಡೆದು ಗಲಾಟೆ ಮಾಡಿ ಬಟ್ಟೆ ಎಲ್ಲ ಹರಿದಿ ನನಗೆ ಏಟ್ ಮಾಡಿ ಮೆಡಿಕಲ್ಲು ಮಾಡಿಸ್ಲಿಲ್ಲ ಸರ್ ಪೊಲೀಸ್ನವರು. ಅವ್ರ ಬ್ಯಾಚ್ ಮಾಡಿಸಿರೋದ್ರಿಂದ ಎಲ್ಲ ಅವ್ರ ಕಡೆಗೆ ಸಪೋರ್ಟ್ ಮಾಡಿ ಯಾರು ಏನು ಹೆಲ್ಪ್ ಮಾಡ್ತಾ ಇಲ್ಲ ಸರ್. ಮೇಡಮ್, ಅಂದ್ರೆ ಆತ ಪೊಲೀಸ್ ಅನ್ನೋದು ದರ್ಪ ಅಂತ ಸಿಕ್ಕಾಪಟ್ಟೆ ಸರ್, ಅದೇ ಜಾಸ್ತಿ.
ದಯವಿಟ್ಟು ಸರ್ ಇನ್ನ ಸರ್ ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್ ಸರ್ ಇವಾಗ ಕಮಿಷನರ್ ಆಫೀಸಲ್ಲಿ ವರ್ಕ್ ಮಾಡ್ತಿದ್ದಾರೆ. ಬಟ್ ಆದ್ರೂ ಅದಕ್ಕೆ ಕಂಪ್ಲೇಂಟ್ ಕೊಡ್ತಾ ಸರ್ ಅದೇ ನಮ್ಮ ಹತ್ರ ಏನೇನ್ ಮಾಡಿದ್ದಾರೆ, ನನಗೆ ಏನ್ ಅನ್ಯಾಯ ಆಗಿದೆ ನಾನು ಅದನ್ನ ಕೇಳಲಿಕ್ಕೆ ಬಂದಿದ್ದೀನಿ ಹೊರತು ಬೇರೆ ನಂಗೆ ಇನ್ನೇನು ಬೇಡ ಸರ್. ನನ್ನ ಮಗುಗೆ ನನಗೆ ನ್ಯಾಯ ಬೇಕು ಅಷ್ಟೇ ಸರ್, ಬೇರೆ ಏನು ಬೇಡ ನಮಗೆ. ಅವ್ರು ಎಷ್ಟು ವರದಕ್ಷಿಣೆ ಆಗ್ಲಿ ಎಲ್ಲದಕ್ಕೂ ಆಗ್ಲಿ, ಅವ್ರು ಹೊಡೆದಿರೋ ದೌರ್ಜನ್ಯಕ್ಕಾಗ್ಲಿ, ಈ ತರ ಒಬ್ಬ ಅಫಿಷಿಯಲ್ ಆಗಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದು ತಪ್ಪು ಸರ್. ಹೆಣ್ಮಕ್ಳ ಮೇಲೆ ಹೊಡೆಯೋದಲ್ಲ ಸರ್. ಅದ್ರಲ್ಲಿ ವಯಸ್ಸಾದವ್ರ ಹತ್ರ ಎಲ್ಲ ಮಚ್ಚು, ಈ ತರ ರೌಡಿಗಳನ್ನ ಕರ್ಸೋದು, ಈ ತರ ಎಲ್ಲ ತಪ್ಪು ಸರ್. ಇದೆಲ್ಲ ಮಾಡಬಾರ್ದು. ನೀವು ತಪ್ಪಾಗಿದ್ರೆ ಕರ್ಸಿ ಕೂರಿಸಿ ಮಾತಾಡ್ಬೇಕಿತ್ತು. ನೀವ್ ಏನೋ ಇದ್ ಮಾಡ್ದೆ ಏಕಾಏಕಿ ಹೊಡೆಯೋದು, ಹೆಣ್ಮಕ್ಳನ್ನ ಬಟ್ಟೆ ಹರಿದಿ ರೋಡಕ್ ಬಿಡೋದು, ಇದೆಲ್ಲ ಮಾಡ್ಬಿಟ್ರು ಸರ್. ಅದು ತುಂಬಾ ನನಗೆ ನೋವಾಗಿತ್ತು ಮೇಡಮ್. ಆತನ ಮೇಲೆ ಮಾತ್ರ ಅಲ್ಲ ಮೇಡಮ್, ಈ ಕೆಂಗೇರಿ ಪೊಲೀಸ್ ಏನ್ ನೆಗ್ಲಿಜೆನ್ಸ್ ಮಾಡಿದ್ರು ಅವ್ರ ಮೇಲೆ ಕೂಡ ಕ್ರಮ ಬೇಕು. ಹೌದು ಸರ್, 100%. ಯಾಕೆಂದ್ರೆ ಕಾಂಪ್ರಮ್ ಮಾಡಿ ಎಷ್ಟು ಕಾಂಪ್ರಮ್ ಮಾಡೋದು ಸರ್, ಕೈ ಮೀರಿ ಹೋಗಿದೆ ಸರ್. ಇದು ಕಾಂಪ್ರಮ್ ಮಾಡುವಂತ ಅವಶ್ಯಕತೆ ಇಲ್ಲ ಸರ್. ಇನ್ನು ಮೋಹನ್ ಮುರಳಿ ಅಂತ ಸರ್, ಅವರು ನನಗೆ ಗೊತ್ತೇ ಇಲ್ಲ ಅನ್ನೋ ತರನೇ ಮಾತಾಡಿದ್ರು ಸರ್. 1:30 ರಾತ್ರಿ ಆದ್ರೂ ಮಗು ಹಿಡ್ಕೊಂಡು ಅಷ್ಟೊತ್ತರೆಗೂ ಕೂತೇ ಇದ್ದೀನಿ ಸರ್. ಮಾಡ್ತೀನಿ ಅಂತ ಅಂದ್ಬಿಟ್ಟು ಕೊನೆಗೆ NCR ಮಾಡೇ ಕಳ್ಸಿಬಿಟ್ರು ಸರ್. ಮೆಡಿಕಲ್ ಮಾಡಿಸಿ ಅಂತ ಕೇಳಿದಕ್ಕೂ ಇಲ್ಲ ಬೆಳಗ್ಗೆ ಬನ್ನಿ ನೋಡೋಣ ಆಗತ್ತೆ, ಈಗಾಗಲ್ಲ ಅಂತ ಅವ್ರಿಗೆ ಫೋನ್ ಮಾಡಿ ಅವರಿಗೆಲ್ಲ ವಿಚಾರಗಳು ತಲುಪಿಸಿದ್ದಾರೆ. ಆತ ಕೂಡ ಪೊಲೀಸ್ ಅಂದ್ಬಿಟ್ಟು ಅದಕ್ಕೆ ಸಪೋರ್ಟ್ ಆಗಿ ನಿಂತಿದ್ದಾರೆ. ಹೌದು ಸರ್, ಅವರಿಬ್ರು ಒಟ್ಟಿಗೆ ಸಸ್ಪೆಂಡ್ ಆಗಿದ್ದು ಸರ್ ಅವಾಗ ಲೋಕಾಯುಕ್ತ ಕೇಸಲ್ಲಿ. ಸೊ ಅವರಿಬ್ರು ಫ್ರೆಂಡ್ಸು, ಹಾಗಾಗಿ ಅವರು ಒಬ್ರನ್ನೊಬ್ರು ಬಿಟ್ಕೊಡ್ಲಿಲ್ಲ ಸರ್. ಏನ್ ಹೇಳ್ತೀರಮ್ಮ, ಏನಾಗ್ಬೇಕು ಆಕ್ಷನ್ ಅಂತ? ಸರ್ ನನ್ಗೇನಲ್ಲ, ಏನಿದೆ ಅವ್ರು ಏನೇನು ಅನ್ಯಾಯಗಳು ಮಾಡ್ತಿದ್ದಾರೆ, ಒಂದಲ್ಲ ಎರಡಲ್ಲ, ಈ ಮಾಡಿರೋದು ಬಹಳಷ್ಟಿದೆ, ಹೇಳ್ಕೊಳ್ಲಿಕ್ಕೆ ಆಗದಿರೋದು. ಏನೋ ಒಂದೋ ಎರಡೋ ತಪ್ಪು ಅಂದ್ರೆ ಸಹಿಸ್ಕೊಳ್ಬಹುದು. ಬಟ್ ಆದ್ರೆ ಇದು ಕೈ ಮೀರಿ ಹೆವಿ ಆಗೋಗಿದೆ ಸರ್. ಅಧಿಕಾರದ ದರ್ಪ ಯಾರಿಗೂ ಬೇಡ ಸರ್. ನೀವು ಅಧಿಕಾರಿ ಆದ್ರೆ ನಮ್ಮ ಸೇವೆ ಮಾಡಕ್ಕಿರೋದು, ಪಬ್ಲಿಕ್ ಸೇವೆ ಮಾಡ್ಲಿಕ್ಕೆ. ಅದು ಬಿಟ್ಬಿಟ್ಟು ಪಬ್ಲಿಕ್ ಮೇಲೆ ದೌರ್ಜನ್ಯ ಮಾಡಿ ಹೊಡೆಯೋದು ಬಡಿಯೋದು, ಮಾತು ಮುಂಚೆ ಮಚ್ಚು ಅದು ಇದು ಎತ್ಕೊಂಡ್ ಬರ್ತಾರೆ ಸರ್. ಯಾವಾಗ ನೋಡಿದ್ರು ಏನ್ ಮಾಡ್ಕೊಂತೀರಾ, ಬರೀ ಅವಶ್ಯ ಇದ್ದೇನೋ ಬರೀ ಕೆಟ್ಟ ಶಬ್ದಗಳೆಲ್ಲ ಜಾಸ್ತಿ ಮಾತಾಡೋದಾಗಿ ಸರ್. ಸೊ ದಯವಿಟ್ಟು ನಾನು ತುಂಬಾ ನೊಂದಿದ್ದೀನಿ ಆಲ್ರೆಡಿ. ಇನ್ನೂ ನನಗೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನನ್ಗೆ ನ್ಯಾಯ ದೊರಕಿಸ್ಕೊಡಿ ಅಷ್ಟೇ ನಾನು ಹೇಳೋದು. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.